ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 10 ವಾಕ್ಯ 38 ತಿಳಿಸುವುದೇನೆಂದರೆ, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸದವನು ನನಗೆ ಯೋಗ್ಯನಲ್ಲ. ಚಿಂತನೆ: ಯೇಸು ನಮಗೆ ನೆನಪಿಸುವುದೇನೆಂದರೆ, ಆತನನ್ನು ಹಿಂಬಾಲಿಸುವುದು ಯಾವಾಗಲೂ ಸುಲಭವಲ್ಲ. ನಮ್ಮ ಶಿಲುಬೆಯನ್ನು ಹೊತ್ತುಕೊಳ್ಳುವುದು ಎಂದರೆ ದೇವರಲ್ಲಿ ನಂಬಿಕೆ ಮತ್ತು ನಂಬಿಕೆಯೊಂದಿಗೆ ಜೀವನದ ಹೋರಾಟಗಳು, ತ್ಯಾಗಗಳು ಮತ್ತು ಜವಾಬ್ದಾರಿಗಳನ್ನು ಸ್ವೀಕರಿಸುವುದು. ನಮ್ಮ ಶಿಲುಬೆ ಅನಾರೋಗ್ಯ, ಕೌಟುಂಬಿಕ ತೊಂದರೆಗಳು, ನಿರಾಶೆಗಳು, ತಪ್ಪು ಗ್ರಹಿಕೆಗಳು ಅಥವಾ ಪ್ರಾಮಾಣಿಕವಾಗಿ ಮತ್ತು ನಿಷ್ಠೆಯಿಂದ ಬದುಕಲು ದೈನಂದಿನ ಪ್ರಯತ್ನವಾಗಿರಬಹುದು. ಯೇಸು ನಮ್ಮನ್ನು ದುಃಖವನ್ನು ಹುಡುಕುವಂತೆ ಕೇಳಿಕೊಳ್ಳುವುದಿಲ್ಲ, ಆದರೆ ಮಾರ್ಗವು ಕಷ್ಟಕರವಾಗಿದ್ದರೂ ಸಹ ನಂಬಿಗಸ್ತರಾಗಿರಲು ಕೇಳಿಕೊಳ್ಳುತ್ತಾನೆ. ನಾವು ಆತನೊಂದಿಗೆ ನಮ್ಮ ಶಿಲುಬೆಯನ್ನು ಹೊತ್ತಾಗ ಅದು ಪವಿತ್ರತೆ, ಭರವಸೆ ಮತ್ತು ಹೊಸ ಜೀವನಕ್ಕೆ ಮಾರ್ಗವಾಗುತ್ತದೆ. ಕ್ಷಮೆ, ತಾಳ್ಮೆ ಮತ್ತು ನಿಸ್ವಾರ್ಥ ಪ್ರೀತಿಯ ಪ್ರತಿಯೊಂದು ಕ್ರಿಯೆಯು ಕ್ರಿಸ್ತನನ್ನು ಅನುಸರಿಸುವಲ್ಲಿ ಒಂದು ಹೆಜ್ಜೆಯಾಗಿದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ಪ್ರತಿದಿನ ನನ್ನ ಶಿಲುಬೆಯನ್ನು ತೆಗೆದುಕೊಂಡು ನಂಬಿಕೆ ಮತ್ತು ಪ್ರೀತಿಯಿಂದ ನಿನ್ನನ್ನು ಹಿಂಬಾಲಿಸಲು ನನಗೆ ಶಕ್ತಿಯನ್ನು ನೀಡಿರಿ. ಪ್ರತಿಯೊಂದು ಪರೀಕ್ಷೆಯಲ್ಲೂ ನಿನ್ನನ್ನು ನಂಬಲು ಮತ್ತು ನಿನ್ನ ಚಿತ್ತಕ್ಕೆ ನಂಬಿಗಸ್ತನಾಗಿರಲು ನನಗೆ ಸಹಾಯ ಮಾಡಿರಿ. ಆಮೆನ್.